ಓಂ ಲಲಿತಾ ತ್ರಿಪುರ ಸುಂದರಿಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಇವತ್ತಿನ ದಿವಸ ಎಲ್ರಿಗೂ ಸಮಸ್ಯೆಗಳಿರುತ್ತೆ, ಸಮಸ್ಯೆಗೆ ತಕ್ಕ ಪರಿಹಾರ ಇರುತ್ತೆ. ಸೂಕ್ತ ಪರಿಹಾರಗಳನ್ನು ಮಾಡಿಕೊಂಡಾಗ ಆ ಸಮಸ್ಯೆಗಳಿಂದ ನಾವು ಮುಕ್ತರಾಗ್ತೀವಿ. ಅಂತಹ ಸಮಸ್ಯೆಗಳು ಸಾಮಾಜಿಕವಾಗಿರ್ಬೋದು, ವೈಯಕ್ತಿಕವಾಗಿರ್ಬೋದು ಅಥವಾ ದೈಹಿಕವಾಗಿರ್ಬೋದು. ಈ ಸಮಸ್ಯೆಗಳು ಬಂದಾಗ ನಮ್ಮಲ್ಲಿ, ನಮ್ಮ ಪರಂಪರೆಗಳಲ್ಲಿ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ, ಇತಿಹಾಸದಲ್ಲಿ, ಸನಾತನ ಧರ್ಮದಲ್ಲಿ ಕೆಲವೊಂದು ಪರಿಹಾರಗಳಿದೆ. ಅದು ಕೂಡ ನಾವು ಹೇಳ್ತೀವಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಆ ಭಗವಂತ ಕೊಟ್ಟಿರೋದನ್ನು, ಆ ಭಗವಂತ ನಮ್ಗೆ ಏನು ಕೊಟ್ಟಿದ್ದಾರೆ ಅದರ ಮುಖೇನ ನಾವು ಪರಿಹಾರಗಳನ್ನ ಮಾಡಿಕೊಂಡಾಗ ನಾವು ಸಮಸ್ಯೆಗಳಿಂದ ಆಚೆ ಬರ್ತೀವಿ, ಸಮಸ್ಯೆಗಳ ಮುಕ್ತರಾಗ್ತೀವಿ. ಅಂತಹ ಅನೇಕ ಪರಿಹಾರಗಳಲ್ಲಿ ಭಗವಂತನಿಗೆ ಬಹಳ ವಿಶೇಷವಾದ ಒಂದು ಪರಿಹಾರ ಇದೆ. ಆ ಪರಿಹಾರವನ್ನು ಮಾಡಿಕೊಂಡಾಗ ನಾವು ಇವತ್ತಿನ ದಿವಸ ವಿದ್ಯಾಭ್ಯಾಸಕ್ಕಿರ್ಬೋದು, ವ್ಯಾಪಾರಕ್ಕಿರ್ಬೋದು, ಆರೋಗ್ಯಕ್ಕಿರ್ಬೋದು, ಮಾನಸಿಕ ನೆಮ್ಮದಿಗಿರ್ಬೋದು, ಏನೇ ಇದ್ದರೂ ಕೂಡ ಅಂಥದಕ್ಕೆಲ್ಲ ಒಂದು ಸೂಕ್ಷ್ಮ ಒಂದು ತಂತ್ರ ಪರಿಹಾರ ನಮ್ಮಲ್ಲಿದೆ. ಆ ತಂತ್ರ ಪರಿಹಾರವೇ ಹಿಟ್ಟಿನ ದೀಪ. ನಾವು ದೀಪಕ್ಕೆ ಭಾಳ ಪ್ರಾಶಸ್ತ್ಯ ಕೊಡ್ತೀವಿ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಹರತುಮೇ ಪಾಪಾನಿ, ಸಂಧ್ಯಾ ದೀಪ ನಮೋಸ್ತುತೆ ಅಂತೂ ಕೂಡ ನಾವು ಹೇಳ್ತೀವಿ. ಆದರೆ ಹಿಟ್ಟಿನ ದೀಪ ಯಾವ ಹಿಟ್ಟು? ನಾವು ಇವತ್ತು ದಿವಸ ಆಹಾರವಾಗಿ ಉಪಯೋಗಿಸ್ತಕ್ಕಂಥ ಗೋಧಿ ಹಿಟ್ಟಾಗ್ಬೋದು, ಅಕ್ಕಿ ಹಿಟ್ಟಾಗ್ಬೋದು, ಹೆಸರುಬೇಳೆ ಹಿಟ್ಟಾಗ್ಬೋದು, ಹಾಗೆ ನವಗ್ರಹಗಳಿಗೆ ನವಧಾನ್ಯಗಳ ಹಿಟ್ಟುಗಳಾಗ್ಬೋದು. ಆ ಹಿಟ್ಟಿನ ದೀಪಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಭಗವದಾಕರ್ಷಣೆ ಅಂತ ಕರಿತೀವಿ. ಭಗವಂತನ ಲಹರಿಗಳು ಅಲ್ಲಿ ಬರ್ತಕ್ಕಂಥದ್ದು. ಆ ಲಹರಿಗಳು ಬಂದಾಗ ನಾವು ಅಲ್ಲಿರ್ತಕ್ಕಂಥ ನಮಗೆ ದೈಹಿಕವಾಗಿ, ಮಾನಸಿಕವಾಗಿ ಎಷ್ಟೋ ಒಳ್ಳೆಯದಾಗುತ್ತೆ. ಇವತ್ತಿನ ದಿವಸ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಅನೇಕ ಪರಿಹಾರಗಳನ್ನು ಹೇಳ್ತಾ ನಾವೇನು ಮಾಡ್ತೀವಿ, ಇವತ್ತು ಹಿಟ್ಟಿನ ದೀಪ. ಆ ಹಿಟ್ಟಿನ ದೀಪ ಹೇಗೆ ಅಂತ ಹೇಳಿದ್ರೆ, ದೀಪದ ಮುಖೇನ ತ್ರಯಾರತಿ ಇರ್ಬೋದು, ಪಂಚಾರತಿ ಇರ್ಬೋದು, ಇವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಗೋಧಿ ಇರ್ಬೋದು, ಉದ್ದಿನ, ಹೆಸರುಬೇಳೆ, ಈ ರೀತಿ ದೀಪ ಹಚ್ಚಿದಾಗ ಆರ್ಥಿಕವಾಗಿ ಸಬಲತೆಯನ್ನು ಪಡಿತೀವಿ, ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ, ಮಾನಸಿಕ ನೆಮ್ಮದಿ ಆಗುತ್ತೆ, ದೃಷ್ಟಿ ದೋಷಗಳಿಂದ ದೂರ ಆಗ್ತೀವಿ, ಹಾಗೆ ಗ್ರಹ ದೋಷಗಳಿಂದ ನಮಗೆ ಮುಕ್ತರಾಗ್ತೀವಿ. ಅಂತಹ ದೀಪವನ್ನು ಲಕ್ಷ್ಮಿಗೆ ಹಚ್ಬೋದು, ಹನುಮಂತನಿಗೆ ಹಚ್ಬೋದು, ಹಾಗೆಯೇ ಶಿವ ದೇವಾಲಯದಲ್ಲಿ, ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ, ಅದರಲ್ಲೂ ಚೆನ್ನಾಗಿ ತಿಳ್ಕೊಳ್ಳಿ, ದೇವಿಯ ಶಕ್ತಿ ದೇವತೆಗಳಿಗೆ ನಾವಿವತ್ತು ಕುಂಬಳ ದೀಪ ಹಚ್ತೀವಿ, ನಿಂಬೆಹಣ್ಣು ದೀಪ ಹಚ್ತೀವಿ, ಅನೇಕ ವಿಧವಾದ ದೀಪಗಳು. ಅದರಲ್ಲೂ ಸಹ ಹಳ್ಳಿಗಳಲ್ಲಿ ಇವತ್ತೂ ಸಹ ನಾವೇನು ಮಾಡ್ತೀವಿ, ದೀಪಗಳು ಅಂತ ಮಾಡ್ತಾರೆ. ದೀಪಗಳು ಮಾಡಿದಾಗ ಹಿಟ್ಟಿನ ಅಲ್ಲಿ ಎಲ್ಲೋ ಒಂದು ಕಡೆ ಅಕ್ಕಿಯ ಹಿಟ್ಟು, ಅಕ್ಕಿ ಮತ್ತು ಬೆಲ್ಲದಿಂದ ಮಾಡಿದಂಥ ವಿಶೇಷವಾದ ಒಂದು ದೀಪ ಮಾಡಿ ಅದರಲ್ಲಿ ದೇವರಿಗೆ ಹಚ್ಚತಕ್ಕಂಥದ್ದು ಸಾಕಷ್ಟು ಶುಭ ಕೂಡ ಆಗಿದೆ. ಇವತ್ತು ನಾವೇನು ಮಾಡಬೇಕು, ಒಂದು ವೀಳ್ಯದೆಲೆ ತಗೊಳ್ಳಿ ಅಥವಾ ಬಾಳೆ ಎಲೆ ತಗೊಳ್ಳಿ, ಮಂಗಳವಾರ ಮತ್ತು ಶುಕ್ರವಾರ ಸಂಧ್ಯಾಕಾಲದಲ್ಲಿ ಈ ಗೋಧಿ ಅಥವಾ ಅಕ್ಕಿ ಆಗ್ಬೋದು, ಹೆಸರು ಬೇಳೆ, ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ಹಿಟ್ಟು ಅದು ಸಹ ಎಂಜಿಲಾಗಿರಬಾರ್ದು. ನಾವು ಯಾವಾಗಲೂ ಉಪಯೋಗಿಸೋ ಹಿಟ್ಟಾಗಬಾರ್ದು. ಅದಕ್ಕಾಗಿ ಸಪರೇಟಾಗಿ ಹಿಟ್ಟನ್ನು ತಂದು ಆ ಹಿಟ್ಟನ್ನು ಕಲಸಿ ಅದರಲ್ಲಿ ನೀವು ಅದರಲ್ಲಿ ದೀಪವನ್ನು ಹಚ್ಚಿದಾಗ, ತುಪ್ಪದ ದೀಪವನ್ನು ಹಚ್ಚಿ ಸಂಕಲ್ಪ ಮಾಡಿಕೊಂಡು ಅದಕ್ಕೆ ಆರತಿ ಮಾಡ್ಕೊಂಡ್ಬಿಟ್ಟಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ, ಸಂಕಲ್ಪಗಳು ಈಡೇರುತ್ತೆ. ಎಲ್ಲವೂ ಕೂಡ ನಂಬಿಕೆ ಕೆಟ್ಟವರಿಲ್ಲವೋ ಅಂತೂ ಕೂಡ ಹೇಳ್ತಾ, ಎಲ್ಲರೂ ಕೂಡ ನಂಬಿಕೆ ಆಧಾರದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಹಿಟ್ಟಿನ ದೀಪವನ್ನು ಮನೆಯಲ್ಲಿ ಹಚ್ಚಿ. ಇಲ್ಲೊಂದು ಪ್ರಶ್ನೆ ಉದ್ಭವ ಆಗುತ್ತೆ, ದೀಪ ಹಚ್ಚಿದ್ವಿ ಸ್ವಾಮಿ, ಆ ದೀಪ ಹಚ್ಚಿ ಆರಿ ಹೋದ್ಮೇಲೆ ಅದನ್ನು ಏನು ಮಾಡಬೇಕು ಅಂದಾಗ ಅದನ್ನು ಗಿಡದ ಕೆಳಗಡೆ ಅಥವಾ ತುಳಿದೇ ಇರತಕ್ಕಂಥ ಜಾಗಗಳಲ್ಲಿ ಇಡ್ಬೋದು. ಆದರೆ ನಾವು ಹಳ್ಳಿಗಳಲ್ಲಿ ಊರಿನ ದೇವತೆಗಳಿಗೆ ದೀಪಗಳು ಮಾಡಿದಾಗ ಅದನ್ನು ಎಲ್ಲರೂ ಕೂಡ ಸ್ವೀಕಾರ ಮಾಡ್ತಾಯಿದ್ರು, ಆಹಾರವಾಗಿ ಸ್ವೀಕಾರ ತಿಂತಾಯಿದ್ರು. ಅದರಿಂದ ಏನಾಗೋದು, ರೋಗ ರುಜಿನಗಳಿಂದ ಮುಕ್ತರಾಗ್ತಾಯಿದ್ರು. ಒಂದು ವಾರ ಇಟ್ಕೊಂಡು ಆ ದೀಪದನ್ನು ಹಚ್ಚತಕ್ಕಂಥ, ಭಗವಂತನಿಗೆ ಹಚ್ಚಿದ ದೀಪವನ್ನು ಎಲ್ಲರೂ ಉಪಯೋಗಿಸ್ತಾ ಇದ್ರು. ಆದರೆ ಈ ಹಿಟ್ಟಿನ ದೀಪಗಳನ್ನು ಇದು ನಾವು ಪ್ರಾರ್ಥನೆ ಮಾಡಿಕೊಂಡು ರಾತ್ರಿ ಹಚ್ಚಿಟ್ಟು ಬೆಳಗಿನ ಜಾವ ಅದನ್ನು ತಗೊಂಡು ಗಿಡದ ಕೆಳಗಡೆ ನೀರಲ್ಲಿ ತುಳಿದೇ ಇರತಕ್ಕಂಥ ಜಾಗವೊಂದಲ್ಲಿ ಇಟ್ಟಾಗ ಸಾಕಷ್ಟು ಶುಭ ಆಗುತ್ತೆ. ಎಲ್ಲವೂ ನಂಬಿಕೆ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.